ಮಕರ ಸಂಕ್ರಾಂತಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಪ್ರತಿ ವರ್ಷದ ಜನವರಿ 14 ಅಥವಾ 15 ರಂದು ಆಚರಿಸಲಾಗುತ್ತದೆ. ಸಂಕ್ರಾಂತಿ ಎಂಬುದು ಸೂರ್ಯನ ಒಬ್ಬ ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗುವ ಕ್ರಿಯೆಯನ್ನು ಸೂಚಿಸುತ್ತದೆ. ಮಕರ ಸಂಕ್ರಾಂತಿಯಲ್ಲಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದನ್ನು ಸೂಚಿಸುತ್ತದೆ, ಆದ್ದರಿಂದ ಈ ಹಬ್ಬಕ್ಕೆ ಈ ಹೆಸರು. ಈ ಹಬ್ಬವನ್ನು ಹೀಗೆ ವಿಶಿಷ್ಟವಾಗಿ ಗುರುತಿಸಲಾಗುತ್ತದೆ. 1. ಸೂರ್ಯನ ಪೂಜೆ. ಇದು ಸೂರ್ಯನ ದೇವತೆಗಳಿಗೆ ಸಮರ್ಪಿತ ಹಬ್ಬ, ಏಕೆಂದರೆ ಇದು ಹಾವು ಸಮಯದಿಂದ ಶೀತ ಋತುವಿನ ಶಮನವನ್ನು ಸೂಚಿಸುತ್ತದೆ. 2. ಕೃಷಿ ಹಬ್ಬ. ಇದು ಕಟಾವು, ಬೆಳೆ ಕಟಾವಿನ ಸಮಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಕೃಷಿಕರು ತಮ್ಮ ಬೆಳೆಗಳಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾರೆ. 3. ಪರ್ವತೀಯ ವೈಶಿಷ್ಟ್ಯಗಳು. ಈ ದಿನದಿಂದ ಉತ್ತರಾಯಣ, ಸೂರ್ಯನು ಉತ್ತರಕ್ಕೆ ಸಾಗುವ ಕಾಲ ಪ್ರಾರಂಭವಾಗುತ್ತದೆ, ಇದನ್ನು ಹೆಚ್ಚು ಶುಭಕರ ಎಂದು ಪರಿಗಣಿಸಲಾಗುತ್ತದೆ. 4. ಜಗತ್ತಿನ ವಿವಿಧ ಭಾಗಗಳಲ್ಲಿ ಆಚರಣೆ. ಕರ್ನಾಟಕದಲ್ಲಿ ಎಲ್ಲರ ಮನೆಗೂ ಎಳ್ಳು ಬೆಲ್ಲ ನೀಡಿ, ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆಯ ಮಾತು ಮಾತಾಡಿ ಎನ್ನುವುದು ಸಂಪ್ರದಾಯ. ತಮಿಳುನಾಡಿನಲ್ಲಿ ಪೊಂಗಲ್, ಪಂಜಾಬಿನಲ್ಲಿ ಲೋಹ್ರಿ, ಮಹಾರಾಷ್ಟ್ರದಲ್ಲಿ ತಿಲ್ಗುಲ್, ಬಂಗಾಳದಲ್ಲಿ ಪೌಷ್ ಸಂಕ್ರಾಂತಿ ಎಂದು ವಿಭಿನ್ನವಾಗಿ ಆಚರಿಸಲಾಗುತ್ತದೆ. ಸಾಂಪ್ರದಾಯಿಕ ಅಂಶಗಳು: ಎಳ್ಳು ಬೆಲ್ಲ ವಿತರಣೆ, ಗೊಬ್ಬಿ ಬಣ್ಣಗಳ ರಂಗೋಲಿ, ಹಾರ್ನರಿಸಿದ್ದ ಎತ್ತುಗಳ ಮೆರವಣಿಗೆ, ಹಗ್ಗಜಗ್ಗಾಟ, ಕ್ರೀಡೆಗಳು ಮತ್ತು ಬಳ್ಳಿ ಕದಿಯುವ ಆಟ. ಇದು ಸಂತೋಷ, ಸಹಕಾರ ಮತ್ತು ಸಂಸ್ಕೃತಿಯ ಹಬ್ಬವಾಗಿದೆ.